ಓಂ ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಸದ್ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ವಿಶೇಷವಾಗಿ ತುಲಾರಾಶಿಯವರಿಗೆ ಹೇಗಿದೆ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಒಂದು ಚಿತ್ತಾ ನಕ್ಷತ್ರ 3-4ನೇ ಪಾದ, ಸ್ವಾತಿ ನಕ್ಷತ್ರ 1-2-3-4ನೇ ಪಾದ, ವಿಶಾಖ ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ವಿಶೇಷವಾಗಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ನೋಡಿ, ಆಗಸ್ಟ್ ತಿಂಗಳಲ್ಲಿ 4ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ 8-9ನೇ ತಾರೀಕಿಗೆ ನಾಗ ಚತುರ್ಥಿ, ನಾಗರ ಪಂಚಮಿ. ಹಾಗೆ ನಿಮಗೆ ಇದು ಎಲ್ಲವೂ ಕೂಡ ಶ್ರಾವಣ ಮಾಸದ ಹಬ್ಬ ಹರಿದಿನಗಳೇ. ಎಲ್ಲ ಮಂಗಳವಾರದಲ್ಲೂ ಕೂಡ ಮಂಗಳಗೌರಿ ವ್ರತವನ್ನು ಮಾಡುವಂಥದ್ದು. ಮತ್ತು ಶ್ರಾವಣ ಶನಿವಾರ ಈಶ್ವರನಿಗೆ ವಿಷ್ಣುವಿಗೆ ವಿಶೇಷವಾದಂಥ ಒಂದು ದಿವಸ ಅಂತೇಳಿ ಹೇಳ್ಬೋದು. 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬಹಳ ಮುಖ್ಯವಾದಂಥದ್ದು. 17ನೇ ತಾರೀಕಿಗೆ ಸಂಕ್ರಾಂತಿ, 19ಕ್ಕೆ ಹುಣ್ಣಿಮೆಯೂ ಕೂಡ ಇದೆ. ಆ ದಿವಸ ಯಜುರ್ವೇದಿಗಳು ಉಪಕ್ರಮ ಮತ್ತು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ಹಾಗೆ 20ನೇ ತಾರೀಕಿಗೆ ಗಾಯತ್ರಿ ಪ್ರತಿಪತ್ತಿದೆ. 22ಕ್ಕೆ ಸಂಕಷ್ಟರ ವ್ರತ ಮಾಡುವಂಥದ್ದು. 26ಕ್ಕೆ ಕೃಷ್ಣ ಜಯಂತಿ. ಹಾಗೆ 26ಕ್ಕೆ ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ ಎರಡೂ ಕೂಡ ಇದೆ. ಹಾಗೆ ವಿಶೇಷವಾಗಿ ಸೌರಮಾನದ್ದು ಕೂಡ 27ನೇ ತಾರೀಕು ಕೃಷ್ಣ ಜಯಂತಿ ಇದೆ. ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳೆಲ್ಲ ಇದೆ. ಏನಾದರೂ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥವರು ಮಾಡಬಹುದು. ಯಾಕಂದರೆ ಪೂಜೆ ಅಂತಂದರೆ ಶ್ರದ್ಧೆಯನ್ನು ಮಾಡುವಂಥದ್ದು. ಗ್ರಹಸ್ಥಿತಿ ನೋಡಿ, 12ನೇ ರಾಶಿಯಲ್ಲಿ ಕೇತು. ಹಾಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿರುವಂಥ ಶನಿ ವಕ್ರವಾಗಿ ಚತುರ್ಥ ರಾಶಿಗೆ ಬಂದಿದ್ದಾನೆ. ನಿಮಗೆ ಷಷ್ಠ ರಾಶಿಯ ರಾಹು, ಸಪ್ತಮ ಯಾರಿಲ್ಲ ನಿಮಗೆ. ಇನ್ನು ಗುರು ಮಾತ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ, ಕುಜನ ಜೊತೆಗಿದ್ದಾನೆ. ನವಮ ದಶಮ ಯಾರಿಲ್ಲ. ಏಕಾದಶ ಸ್ಥಾನದಲ್ಲಿ ರವಿ ಬುಧ ಶುಕ್ರರು ಕೂಡ ಏಕಾದಶ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಏಕಾದಶ ಸ್ಥಾನದಿಂದ ಹೆಚ್ಚಿನದಾದಂಥ ಲಾಭಗಳನ್ನು ನೀವು ಪಡೆಯುವಂಥ ಸಾಧ್ಯತೆಗಳಿದೆ. ನೋಡೋಣ ಏನೇನು ಆಗಬಹುದು ತುಲಾರಾಶಿಯವರಿಗೆ ಅಂತ ಹೇಳಿ ನೋಡೋಣ. ಕೊನೆಗೆ ಒಂದು 5-6 ಜಾಗೃತಿಗಳನ್ನು ಕೂಡ ಹೇಳ್ತೇನೆ ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ. ಒಂದನೇದಾಗಿ ನಿಮ್ಮ ಪರಿವರ್ತನೆ, ಗೌರ್ಮೆಂಟಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರು ಹೆಚ್ಚಿನದಾದಂಥ ಅಭಿವೃದ್ಧಿ ಅಂತೇಳಿ ಹೇಳಬಹುದು. ನೋಡಿ, ರವಿ ಬುಧರು ಶುಕ್ರನ ಜೊತೆಗಿದ್ದಾರೆ. ಅಂದರೆ ರಾಶ್ಯಾಧಿಪತಿ ಜೊತೆಗೆ ರವಿ ಮತ್ತು ಬುಧರಿದ್ದಾರೆ. ಬುಧನು ನಿಮ್ಮ ವಿದ್ಯೆಯನ್ನು ವೃದ್ಧಿ ಮಾಡುವಂಥದ್ದು ಅಥವಾ ಜೀವನದಲ್ಲಿ ಏನೋ ಒಂದು ಪಡ್ಕೊಳ್ಬೇಕು ಅಂತಂದರೆ ಅದನ್ನು ಸಿಗುವಂಥ ಚಾನ್ಸಸ್ ಇದೆ. ಬಹಳ ಮುಖ್ಯವಾಗಿ ನಿಮ್ಗೆ ಈ ತಿಂಗಳ ನಾನೇನು ಹೇಳಬೇಕು ಅಂತಂದರೆ, ಏನನ್ನು ನೀವು ಆರಂಭ ಮಾಡಿದಿರೋ, ಏನನ್ನು ಕಾರ್ಯಗತವಾಗಿ ಮಾಡಿದಿರೋ ಅದನ್ನು ಆದಷ್ಟು ನಿಲ್ಲಿಸದೇ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಯಾವುದೇ ಇರಬಹುದು, ಒಂದು ಯೋಗ ಕ್ರಿಯೆ ಇರಬಹುದು, ಧ್ಯಾನ ಕ್ರಿಯೆ ಇರಬಹುದು, ಅಥವಾ ಒಂದು ಯೂಟ್ಯೂಬ್ ಇರಬಹುದು, ಅಥವಾ ಯಾವುದೇ ಒಂದು ಬಿಸ್ನೆಸ್ ಇರಬಹುದು, ಅಥವಾ ಒಂದು ಕಲಿಕೆ ಇರಬಹುದು. ಈಗ ನೋಡಿ, ನಾನು ಕೂಡ ಇವತ್ತು ಪ್ರತಿನಿತ್ಯ ಓದ್ತೇನೆ. ಅಂದರೆ ಓದುವಂತಹ ಕಲಿಕೆ ಇರಬಹುದು. ಇದನ್ನು ನಾವು ಒಂದೊಂದಕ್ಕೆ ಹೋದ ಮೇಲೆ ಇದನ್ನೆಲ್ಲ ಬಿಟ್ಟುಬಿಡಬಾರ್ದು. ಯಾವುದೇ ಮಾಡಿ ನೀವು ಅದನ್ನು ನಿರಂತರವಾಗಿ ಮಾಡಿದಾಗ ಮಾತ್ರ ಅದರಿಂದ ವಿಶೇಷವಾದಂಥ ಒಂದು ಫಲ. ಆ ನಿರಂತರವಾಗಿ ಮಾಡಿಲ್ಲ ಅಂತ ಆದರೆ ಯಾವ ಕೆಲಸವೂ ಕೂಡ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ನಾವು ಒಂದು ಬೀಜ ಹಾಕಿ ಗಿಡವಾಗಿ ಮರವಾಗಿ ಹಣ್ಣಾಗಿ ನಮಗೆ ಅದನ್ನು ಮಾರ್ಕೆಟಲ್ಲಿ ಸೇಲ್ ಮಾಡಿ ನಾವು ಅದರಿಂದ ಹಣ ತೆಗೆದುಕೊಳ್ಬೇಕು. ಹಾಗಾಗಿ ಆ ತಾಳ್ಮೆ ಹೇಳುವಂಥದ್ದು ನಿಮಗಿದೆ. ಆದರೆ ಈ ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ, ಕಾರ್ಯಗತವಾದಂತಹ ಕೆಲಸಗಳೇನಿದೆಯೋ ನೀವು ಯಾವುದೋ ಒಂದು ಒತ್ತಡದಿಂದ ಬಿಟ್ಟುಬಿಡ್ತೀರಿ ನೀವು. ಅದರಿಂದ ಮುಂದಿನ ಮೆಟ್ಲಿಗೆ ನೀವು ಹೋಗ್ಲಿಕ್ಕೆ ಅಸಾಧ್ಯವಾಗಿ ಹೋಗ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ಈ ತಿಂಗಳ ನೀವು ಬಹಳ ಹೇಳಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಏನೇನು ನೀವು ಆರಂಭ ಮಾಡಿದಿರೋ ಆರಂಭ ಮಾಡುವಾಗ ನೋಡ್ಕೊಳ್ಳಿ. ನೀವು ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಇದು ಸಾಧ್ಯವಾಗುತ್ತಾ? ಈ ನಾ ಮನೆ ತೆಗೆದುಕೊಂಡು ನನ್ನ ಕೈಯಲ್ಲಿ ಲೋನ್ ಕಟ್ಟಲಿಕ್ಕೆ ಆಗುತ್ತಾ? ಅಥವಾ ಯಾವುದೋ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ರೆ ಇದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಅಥವಾ ಇನ್ನೇನೋ ಒಂದು ಕಂಪ್ಯೂಟರ್ ತೆಗೆದುಕೊಂಡಿದ್ದಾನೆ, ಕಂಪ್ಯೂಟರ್ ಸಾಲದಲ್ಲಿ ತೆಗೆದುಕೊಂಡಿದ್ದಾನೆ, ಇದಕ್ಕೆ EMI ಕಟ್ಟಲಿಕ್ಕೆ ನಂತರ ಆಗುತ್ತಾ? ಬಿಸ್ನೆಸ್ ನನಗೆ ಕೊಡ್ತದೆಯಾ? ಅಥವಾ ಬಿಸ್ನೆಸ್ ಬರದೇ ಇದ್ದರೂ ಕೂಡ, ಈಗ ನಮ್ಮ ಸ್ನೇಹಿತರು ಮೊನ್ನೆ ಒಂದು ಮನೆ ತೆಗೆದುಕೊಂಡ್ರು, ಬಾಡಿಗೆ ಬರುತ್ತೆ ಅಂತೇಳಿ ಬಾಡಿಗೆ ಬರಲಿಲ್ಲ. ಅವಾಗ ಏನು ಮಾಡಬೇಕು? ನಾವೇ ಕಷ್ಟಪಟ್ಟು ನಾವೇ ಸಂಪಾದನೆ ಮಾಡಿ ಅದನ್ನು ಕಟ್ಟುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ನಾವು ಏನೇ ಮಾಡಿದ್ರೂ ಕೂಡ ಅದನ್ನು ನಿಲ್ಲಿಸದೇ ಇರುವ ಪ್ರಯತ್ನ ಮಾಡಬೇಕು. ಕಷ್ಟ ಆಳುವಂಥದ್ದು ಎಲ್ಲದಕ್ಕೂ ಕೂಡ ಆಗುತ್ತೆ. ಆದರೆ ತುಲಾರಾಶಿಯವರು ಈ ತಿಂಗಳಲ್ಲಿ ಕಷ್ಟವಾಗುತ್ತೆ ಅಂಥೇಳಿ ಯಾವುದೇ ಕೆಲಸ ಇರಬಹುದು. ನಾನು ಎರಡು ಲೌಕಿಕ ಅಲೌಕಿಕ, ಯಾಕಂದರೆ ಲೌಕಿಕವಾದಂತಹ ಜ್ಞಾನ ಬರುವಂಥ ಕೆಲಸಗಳು ಬೇರೆ, ಅಲೌಕಿಕವಾದಂತಹದ್ದು ಮೋಕ್ಷ ಪಡೆಯಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡ್ತಾ ಇರುವಂಥ ಕೆಲಸಗಳು ಬೇರೆ. ಹಾಗೆ ಯಾಕಂದರೆ ತುಲಾರಾಶಿಯವರಿಗೆ ಎರಡೂ ಕೂಡ ಆಗಿ ಬರುತ್ತೆ, ಅದು ಇದು ಅಂತ ಹೇಳಿಲ್ಲ, ಎಲ್ಲವೂ ಕೂಡ ಆಗಿ ಬರುತ್ತೆ. ಹಾಗಾಗಿ ಎರಡನ್ನೂ ಕೂಡ ನಿಲ್ಲಿಸದೇ ಇದ್ದ ಹಾಗೆ, ಎಡಬಿಡದೇ ಇದ್ದ ಹಾಗೆ ಪ್ರಯತ್ನವನ್ನು ಮುಂದೆ ತೆಗೆದುಕೊಂಡು ಹೋಗಿ ನೀವು. ಯಾಕಂದರೆ ಈ ತಿಂಗಳಿಂದ ಅರ್ಧಕ್ಕೆ ಬಿಟ್ಟುಬಿಡ್ತೀರಿ ಹೇಳಿ ಅನಿಸುತ್ತೆ. ಇನ್ನೇನೋ 99 ಅಂಶ 1 ಅಂಶ ಆಗಬೇಕಿತ್ತು ನೀವು ಪಾಸ್ ಆಗಲಿಕ್ಕೆ. ಆವಾಗ ನಿಮ್ಗೆ ಇದು ಬೇಡ ಅಂತೇಳಿ ಬಿಟ್ಟುಬಿಡ್ತೀರಿ. ಹಾಗಾಗಿ ಅದನ್ನು ಮಾಡಬೇಡಿ ಅಂತೇಳಿ ಹೇಳ್ತಾ,
ಇನ್ನು ಧನಸ್ಥಾನ ಹೇಗಿದೆ? ಧನಸ್ಥಾನಾಧಿಪತಿಯಾದಂತಹ ಕುಜನು ಗುರುವಿನ ಜೊತೆಗಿದ್ದಾನೆ. ಹಣ ಬರಬಹುದು ನಿಮಗೆ, ಆದರೆ ಎಲ್ಲೋ ಒಂದು ಕಡೆಗೆ ಬಂದು ಸ್ಟ್ರಕ್ ಆಗಬಹುದು. ಹಾಗಾಗಿ ಬಂದು ಅಕೌಂಟಿಗೆ ಜಮಾ ಆಗಿ ನಿಮ್ಮ SMS ಬರಬೇಕು, ಆವಾಗ ಗ್ಯಾರಂಟಿ. ಅಲ್ಲಿವರೆಗೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ಹಣ ಬರುತ್ತೆ, ಬರೋದೇ ಇಲ್ಲ. ನಿಮಗೆ ಯಾವ್ಯಾವ ಮೂಲದಿಂದ ಅಂತಂದರೆ ಎಜುಕೇಷನ್ ಮೂಲದಿಂದ ಬರಬಹುದು, ಅಥವಾ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗಬಹುದು, ಅಥವಾ ಸ್ವಲ್ಪ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗಬಹುದು, ಕೃಷಿಕರಿಗೆ ಸ್ವಲ್ಪ ಅನುಕೂಲ ಆಗಬಹುದು. ಅದ್ರ ಜೊತೆಲಿ ಹಣ್ಣು ವ್ಯಾಪಾರಿ ತರಕಾರಿ ಇದನ್ನೆಲ್ಲ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗಬಹುದು. ಅದ್ರ ಜೊತೆಗೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ಅನುಕೂಲ ಆಗಬಹುದು. ಯಾಕಂದರೆ ರವಿ ಬುಧರು ಎಲ್ಲ ಒಟ್ಟಿಗೆ ಆಗ್ತಾರೋ ಅಂಥವ್ರಿಗೆ ಗೌರ್ಮೆಂಟಿನ ಸಾಲ ಸೌಲಭ್ಯಗಳು ಸಿಗುವಂಥದ್ದು. ಎಲ್ಲೋ ಒಂದು ಕಡೆಗೆ ನಿಮ್ಮ ಮನಸ್ಸಿಗೆ ಸಮಾಧಾನಪ್ಪ, ಅದನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ಸಂತೋಷ ಪಡ್ತೀರಿ ಅಂತ ಹೇಳ್ಬೋದು. ಇನ್ನು ನೋಡಿ, 12ನೇ ರಾಶಿಯಲ್ಲಿ ಕೇತು ಇದ್ದಾನೆ. ತಂದೆಯವರೇನೋ ಸ್ವಲ್ಪ ಬೇಜಾರು ಮಾಡ್ಕೊಳ್ಳುವಂಥದ್ದು, ತಂದೆಯವರು ನೀವು ಹೇಳಿದ್ದು ತಂದೆಯವರಿಗೆ ಇಷ್ಟ ಆಗದೇ ಇರುವಂಥದ್ದೆಲ್ಲ ಈ ತಿಂಗಳಲ್ಲಿ ಆಗುತ್ತೆ. ಹಾಗಾಗಿ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಿತೃವಾಕ್ಯ ಪರಿಪಾಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಹಿರಿಯರು ಮಕ್ಕಳಿಗೆಲ್ಲ ಒಳ್ಳೆಯದನ್ನೇ ಹೇಳ್ತಾರೆ, ಒಳ್ಳೆಯದು ಮಾಡು ಅಂತೇಳಿ ಹೇಳ್ತಾರೆ. ಉದ್ದೇಶ ಏನಂತಂದರೆ ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಮಕ್ಕಳ ಅಭಿವೃದ್ಧಿ ಆಗಿರಲಿ, ಒಳ್ಳೆಯದಾಗಿರಲಿ ಹೇಳುವಂಥ ಉದ್ದೇಶಕ್ಕೆ ಹೇಳ್ತಾರೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಅವ್ರಿಗೆ ಇರುವುದಿಲ್ಲ. ಹಾಗಾಗಿ ನಿಮ್ಮ ಮನಸ್ಥಿತಿ ಹೇಗೆ ಅಂತಂದರೆ, ಇದನ್ನು ಅವರು ಹೇಳಿದರೆ ನಾನು ಮಾಡಬೇಕು, ಮತ್ತು ಮರು ಪ್ರಶ್ನೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅನುಭವದಿಂದ ಅವರು ಸಿದ್ಧವಾಗಿರ್ತಾರೆ. ಯಾಕಂದರೆ ವಿದ್ಯೆ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅನುಭವಗಳು ಜಾಸ್ತಿ ಇರ್ತದೆ ಹಿರಿಯರಿಗೆ. ಹಾಗಾಗಿ ಹಿರಿಯರ ಮಾತನ್ನು ಯಾತಕ್ಕೆ ಕೇಳಬೇಕು ಅಂದರೆ ಅನುಭವ ಜಾಸ್ತಿ ಇರುತ್ತೆ, ಮತ್ತು ಅವರಿಗೆ ಮುಂದೆ ಏನು ಆಗ್ಬೋದು ಹೇಳುವಂಥ ಚಿಂತೆ ಇರುತ್ತೆ. ನಾವು ಸಣ್ಣ ಮಕ್ಕಳು, ನಮಗೆ ಹೆಚ್ಚಿನ ಅನುಭವ ಕಡಿಮೆ ಇರುತ್ತೆ, ಅನುಭವದ ಕೊರತೆ ಇರುತ್ತೆ, ವಿದ್ಯೆಯ ಕೊರತೆಯೂ ಕೂಡ ಇರುತ್ತೆ. ಹಾಗಾಗಿ ಹಿರಿಯರು ಒಬ್ಬರು ತಿಳುವಳಿಕೆ ಇದ್ದವರು ಹೇಳಿದ್ದಾರೆ ಅಂತಂದರೆ ಅದನ್ನು ಪಾಲನೆ ಮಾಡುವಂಥ ಪ್ರಯತ್ನ ಮಾಡಿ. ಹಾಗೆ ಇನ್ನು ಮಕ್ಕಳ ವಿಷಯದಲ್ಲಿ ಈ ತಿಂಗಳಲ್ಲಿ ಏನೋ ಒಂದು ಬದಲಾವಣೆ ಆಗುವಂಥದ್ದು, ಸಂತಾನ ಇರದೇ ಇದ್ದವರೇ ಸಂತಾನ ಆಗುವಂಥದ್ದು. ಹಾಗಂತೇಳಿ ನಿಮಗೂ ನೋಡಲಿಕ್ಕೆ ಗುರುಬಲ ಇಲ್ಲ, ಆದರೂ ಕೂಡ ಸಂತಾನಕ್ಕೆ ಅವಕಾಶಗಳಾಗುತ್ತೆ. ಆ ಪರಮೇಶ್ವರನು ಶನೇಶ್ವರನ ಅನುಗ್ರಹ ಮಾಡಬಹುದು. ಇನ್ನು ಸಂಸಾರದ ಕಲಹ ಕಿರಿಕಿರಿ ಅದೆಲ್ಲ ಸ್ವಲ್ಪ ಹೋಗುವಂಥ ಸಾಧ್ಯತೆಗಳಿದೆ. ಮತ್ತು ಯಾರಿಗೆ ನೋಡಿ ಸಂತಾನಕ್ಕೆ ಬಹಳ ಚಿಂತೆ ಮಾಡ್ತಾ ಯಾರೋ ಒಬ್ಬರು ಸ್ನೇಹಿತರ ಮಕ್ಕಳು ಅಥವಾ ಯಾರೋ ನಿಮ್ಮ ರಿಲೇಷನ್ ಒಂದು ಮಗುವನ್ನು ಸಾಕೋಣ ಅಂತಿದ್ರೆ ಸಂತಾನ ಏನೋ ಒಂದು ಶರೀರದಲ್ಲಿ ತೊಂದರೆ ಇದೆಯಪ್ಪ ಅಂಥವ್ರಿಗೆ ಕೂಡ ಒಂದು ಒಳ್ಳೆಯ ಸಿಹಿ ಸುದ್ದಿಗಳು ಕೂಡ ಸಿಗುತ್ತೆ. ಹಾಗೆ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಚೇತರಿಕೆ ನೀವು ಈ ತಿಂಗಳಲ್ಲಿ ಮಾಡ್ತಾ ಬರಬೇಕು. ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಿಮಗೆ ರಾಶ್ಯಾಧಿಪತಿ ಆದಂಥ ಶುಕ್ರನು ಕೂಡ ರವಿ ಜೊತೆಗಿದ್ದು ಸ್ವಲ್ಪ ಕಿರಿಕಿರಿ ಎಲ್ಲ ಚೆನ್ನಾಗಿರುತ್ತೆ. ನಾಳೆ ಬೆಳಗ್ಗೆ ನಾವು ಹೊರಟು ಬಿಡಬೇಕು, ಆದರೆ ಬೆಳಗ್ಗೆ ತಲೆ ನೋಯ್ತಾ ಇದೆ, ತಲೆಯಿಂದ ತುಂಬ ಸಿಡಿತಾ ಇದೆ, ಹೀಗೆ ಮಾಡಿ ಏನು ಪ್ರಯಾಣ ಮಾಡೋದು, ಏನು ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ನಿಮ್ಮ ಆರೋಗ್ಯ ಕಾಳಜಿ ವಹಿಸ್ಕೊಳ್ಳಿ. ಮತ್ತು ಒಂದು ಹಂತಕ್ಕೆ ಕೆಲವು ಈ ತಿಂಗಳಲ್ಲಿ ಇನ್ವೆಸ್ಟ್ಮೆಂಟ್ ಅಷ್ಟು ಬರದೇ ಇರಬಹುದು, ಹಿಂದೆ ಅದರ ಹಿಂದಿನ ತಿಂಗಳಲ್ಲಿ ಹಾಕಿದಂಥದ್ದೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಬರಬಹುದು. ಡಿಪಾಸಿಟ್ ಏನಿದೆಯೋ ನಿಮಗೆ ಅಕೌಂಟಿಗೆ ಬರುವಂಥ ಸಾಧ್ಯತೆಗಳಿದೆ. ಎಲ್ಲರೂ LIC ಮಾಡಿರುವಂಥದ್ದು ಬರಬಹುದು, ಅಥವಾ ಎಲ್ಲರೂ ಒಂದು ಮ್ಯೂಚುವಲ್ ಫಂಡಲ್ಲೋ ಎಲ್ಲ ಒಂದು ಕಡೆ ಹಾಕಿರುವಂಥದ್ದು ನಿಮ್ಮ ನೋಡದೇ ಇದ್ದ ಹಾಗೆ ಬಿದ್ದುಕೊಂಡಿರ್ತದೆ, ಅದು ಬರುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಮಹತ್ವರ ಅನುಗ್ರಹ ಆಗುತ್ತೆ. ಮತ್ತು ಈ ತಿಂಗಳಲ್ಲಿ ಯಾವುದೋ ಒಂದು ಆ ವ್ಯಕ್ತಿಯ ಸಂಪರ್ಕ, ವ್ಯಕ್ತಿಯ ಅನುಕೂಲದಿಂದ ನಿಮಗೆ ಯಾವ ಕೆಲಸ ಆಗಲ್ಲ ಅಂದ್ಕೊಂಡಿದ್ರೆ ಆ ಕೆಲಸ ಆಗುತ್ತೆ. ಉದಾಹರಣೆಗೆ ಯಾರೋ ಒಬ್ಬರ ಹತ್ರ ನಾವು ನಮ್ಮ ಕಷ್ಟವನ್ನು ಅಥವಾ ಸಮಸ್ಯೆಗಳನ್ನು ಹೇಳ್ಕೊಳ್ತೇವೆ. ಹೇಳಿಕೊಂಡಾಗ ಅವರು ಯಾವುದೋ ಒಂದು ವ್ಯವಸ್ಥೆಯನ್ನು ಮಾಡಿ ನಿಮಗೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಿಕೊಡ್ತಾರೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತೇವೆ ಜೀವನದಲ್ಲಿ, ಏನು ಯೋಚನೆ ಮಾಡ್ತೇವೆ, ನಮ್ಮ ಕೆಲಸ ಆಗಿಬಿಡ್ಬೇಕು ಯೋಚನೆ ಮಾಡ್ತೇವೆ. ಆದರೆ ಕೆಲಸ ಆಡುವಂಥದ್ದು ಸಡನ್ನಾಗಿ ಆಗುವುದಿಲ್ಲ, ದಿಢೀರ್ನೇ ಆಗುವುದಿಲ್ಲ. ಆದರೆ ಯಾವುದೋ ಒಂದು ವ್ಯಕ್ತಿಗತವಾಗಿ ಅದು ಹೋದಾಗ ಅನುಕೂಲ ಆಗುತ್ತೆ. ಹಾಗಂತಹ ವ್ಯಕ್ತಿಗತವಾದಂತಹ ಮಹಾತ್ಮನ ಅನುಗ್ರಹ, ಯಾವುದೋ ಒಂದು ಅಪರಿಚಿತವಾದಂಥ ವ್ಯಕ್ತಿಯು ಪರಿಚಯವಾಗಿ ಅನಂತರ ಜೀವನದಲ್ಲಿ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟು ಕೂಡ ಆಗಬಹುದು ಅಂತ ಹೇಳ್ತೇನೆ. ಉದ್ಯೋಗ ಕಳ್ಕೊಂಡವರಿಗೆ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಉದ್ಯೋಗ ಸಿಗಬಹುದು. ಸಾಮಾನ್ಯವಾಗಿ 15-14ನೇ ತಾರೀಕು ಆಸುಪಾಸಿನಲ್ಲಿ ಸಿಗುವಂಥದ್ದಿದೆ. ಅದು ಚಂದ್ರನಿಂದ ಒಂದು 2.5 ದಿವಸ ಸಿಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ. ವಿದೇಶದಿಂದ ಯಾರ್ಯಾರಿಗೆ ಹಣ ಬರ್ತದೆಯೋ ಅವರಿಗೆ ಅಭಿವೃದ್ಧಿ ಆಗುವಂಥದ್ದು, ಅಥವಾ ಕೆಲಸ ಕಾರ್ಯದಲ್ಲಿ ಏನೋ ಒಂದು ಪ್ರಮೋಷನ್ ಆಗಬೇಕು, ಯಾವುದೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೇನೆ ಅಂತಂದರೆ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆಗಳು ಆಗುತ್ತೆ. ಮತ್ತು ನಿಮ್ಮ ಮನಸ್ಸಿನ ಬೇಡಿಕೆಗಳೇನಿದೆಯೋ ಅದು ಭಗವಂತನ ಹತ್ರ ತಲುಪಿಸ್ತಾ ಇದ್ದೀರಿ, ತಲುಪಿ ಫಲ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಎಷ್ಟೋ ಸಲ ನಾವು ಭಗವಂತನ ಹತ್ರ ಕಣ್ಣೀರು ಹಾಕ್ತೇವೆ, ಬೇಡ್ಕೊಳ್ತೇವೆ, ಭಗವಂತ ನನಗೆ ಇದಾಗುವಂಗೆ ಮಾಡಿಕೊಡು ಅಂತೇಳಿ ಹೇಳ್ತೇವೆ. ಆದರೆ ಅದು ಎಲ್ಲ ಸಲವೂ ಕೂಡ ಭಗವಂತನೂ ಕೂಡ ಮನಸ್ಸೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಕರ್ಮವೂ ಕೂಡ ಸವಿಸಿರ್ಬೇಕಲ್ವ. ಹಾಗಾಗಿ ಈ ತಿಂಗಳಲ್ಲಿ ಅದು ಸವಿಸುವಂಥ ಚಾನ್ಸಸ್ ಇದೆ. ಮತ್ತು ಯಾರಿಗೆ ಮಾತನಾಡುವಂಥ ಸಾಮರ್ಥ್ಯ ಇದೆಯೋ, ಕೋರ್ಟು ಕಚೇರಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಕಡೆಗೆ ವಿಜಯವೂ ಕೂಡ ಸಿಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ಸೋಲು ಅಂಥೇಳಿ ಜೀವನದಲ್ಲಿ ಬರ್ತಾ ಇರ್ತದೆ. ಆದರೆ ಈ ತಿಂಗಳಲ್ಲಿ ಅಟ್ಲೀಸ್ಟ್ ಕಾನೂನಿನ ಸಂಬಂಧವಾದಂಥದ್ದಾದರೂ ಗೆಲುವು ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಈ ತಿಂಗಳಲ್ಲಿ ನೀವು ಜಾಸ್ತಿ
ಪ್ರಯೋಗಗಳನ್ನು ಮಾಡ್ತೀರಿ. ಪ್ರಯೋಗ ಅಂದ್ರೆ ಅರ್ಥ ಏನು? ಯಾವುದರ ಮೇಲೋ ಮಾಡಿ ನಾವು ಹೇಗಾಗತ್ತೆ ಅಂತ ಹೇಳಿ ನೋಡುವಂಥದ್ದನ್ನು ಮಾಡ್ತೀರಿ. ಬಹುಶಃ ವೈದ್ಯಕೀಯ ದೇವರಿರಬಹುದು ಅಥವಾ ಔಷಧಿ ಕೊಡುವಂಥ ವ್ಯಕ್ತಿಗಳಿರಬಹುದು. ಹಾಗಾಗಿ ಅದು ಒಂದು ಫಲ ಆಗ್ತದೆ, ಒಳ್ಳೆ ರೀತಿಯಾದಂಥ ಫಲ ಆಗ್ತದೆ. ಇನ್ನು ದೈವಾನುಗ್ರಹ ಇದೆ, ಹಾಗಿದ್ದಾಗೂ ಕೂಡ ಸ್ವಲ್ಪ ವ್ಯಾವಹಾರಿಕವಾದಂಥ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಇನ್ನು ನೋಡಿ, ಬಹಳ ಮುಖ್ಯವಾಗಿ ಒಂದು ಸ್ತ್ರೀಯರು ಸ್ವಲ್ಪ ಜಾಗ್ರತೆ, ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ, ಕುಟುಂಬದಲ್ಲಿ ಜಾಗ್ರತೆ, ನೀರು, ಆಹಾರ, ಇದಿಷ್ಟು ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಒಳ್ಳೆಯದು ಈ ತಿಂಗಳಲ್ಲಿ. ಇಷ್ಟು ನೀವು ಮಾಡ್ತಾ ಬನ್ನಿ. ತುಲಾರಾಶಿಯವರಿಗೆ ದೈವಾನುಗ್ರಹದಿಂದ ಶುಭವಾಗ್ತದೆ. 8ನೇ ತಾರೀಕು ಹಾಗೆ 16ನೇ ತಾರೀಕು ಏನಾದರೂ ದೇವತಾರಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ, ಅದರಿಂದ ಶುಭವಾಗ್ತದೆ. ಚಿತ್ತಾ ನಕ್ಷತ್ರ ನೋಡಿ, 3, 4ನೇ ಪಾದವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ. 30 ದಿವಸವೂ ಮಾಡಬಹುದು ಗಣಪತಿ ದೇವರನ್ನು, 31 ದಿವಸವೂ ಮಾಡಬಹುದು. 31ನೇ ತಾರೀಕಿನವರೆಗಿದೆ ನೋಡಿ ಆಗಸ್ಟ್ ತಿಂಗಳು. ಹಾಗಾಗಿ 31ನೇ ತಾರೀಕಿನವರೆಗೂ ಗಣೇಶನ ಚೆನ್ನಾಗಿ ಜಪ, ಪೂಜೆ, ಪ್ರಾರ್ಥನೆ ಪ್ರತಿ ದಿವಸವೂ ಕೂಡ ಗಣೇಶನನ್ನು ಯಾವಾಗ ಕೂಡ ಬೆಳಿಗ್ಗೆ ಎಷ್ಟಾಗತ್ತೋ ಅಷ್ಟು ಬೆಳಿಗ್ಗೆ ಬೇಗನೆ ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಅಂತ ಹೇಳಿದ್ರು. ಬೆಳಗ್ಗೆ ನಾವು ಎದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಃ. ಅರ್ಥ ಏನಂತಂದರೆ, ಆ ಮೂಲಾಧಾರ ಸ್ಥಿತನಾದಂತಹ ಗಣೇಶನು ನಮಗೆಲ್ಲ ವೃದ್ಧಿ ಮಾಡಿ ಕೊಡ್ತಾನೆ ಅಂಥೇಳಿ. ಅಂದರೆ ಆರಂಭ ಆಗುವಂಥದ್ದು ಪ್ರತಿಯೊಂದು ಕೂಡ ಷಡ್ಚಕ್ರಗಳು ಕೂಡ ಮೂಲಾಧಾರದಿಂದ ಆರಂಭವಾಗುತ್ತೆ. ಹಾಗಾಗಿ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದ ತಕ್ಷಣವೇ ಗಣೇಶನ ಸ್ಮರಣೆ ಮಾಡ್ತಾ ನಾವು ಪ್ರಾರ್ಥನೆಯನ್ನು ಆರಂಭ ಮಾಡಬೇಕು. ಈ ದಿವಸ ನಾನು ಏನೇನು ಕೆಲಸ ಮಾಡಲಿ, ಯಾವ್ಯಾವ ನನ್ನ ಸಕ್ಸಸ್ಫುಲ್ ಆಗ್ತದೆ, ವಿಘ್ನಗಳೆಲ್ಲ ದೂರವಾಗಲಿ ಅಂಥೇಳಿ ಬೇಡ್ಕೊಳ್ತಾ, ಅದೇ ತರಹ ಗಣಪತಿ ಆದಮೇಲೆ ಸುಬ್ರಹ್ಮಣ್ಯನನ್ನು ಬಿಡಬಾರ್ದು. ಗಣೇಶ ಸ್ಕಂದ ಸಂಯುಕ್ತೋ ಒಂದೇ ವಾಂಛಿತ ಸಿದ್ಧಯೇ ಅಂಥೇಳಿ ಬಹಳ ಜನ ಮಾಡೋದು ನೋಡಿದ್ದೇನೆ. ನಾವು ಕೂಡ ಫಸ್ಟೆಲ್ಲ ಗಣೇಶನನ್ನು ಕೈ ಮುಗಿತಾ ಇದ್ದಾಗಿತ್ತು. ಕೊನೆಗೆ ಇಲ್ಲ, ಸುಬ್ರಹ್ಮಣ್ಯನನ್ನು ಕೂಡ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ತಿಳುವಳಿಕೆ ಬಂದ ಮೇಲೆ ಗಣಪತಿಯ ಜೊತೆಗೆ ಸುಬ್ರಹ್ಮಣ್ಯನನ್ನು ಕೂಡ ನಮಸ್ಕಾರ ಮಾಡ್ತೇವೆ. ಹಾಗಾಗಿ ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಯೇ. ಮನುಷ್ಯನಿಗೆ ಸಿದ್ಧಿಯಾಗಬೇಕು ಏನಪ್ಪ ಅಂತಂದರೆ ಜೊತೆ ಸುಬ್ರಹ್ಮಣ್ಯನನ್ನೂ ಕೂಡ ಆರಾಧನೆ ಮಾಡ್ತಾ ಬರಬೇಕು. ಸುಬ್ರಹ್ಮಣ್ಯನ ಆರಾಧನೆ ಮಾಡಿಲ್ಲ ಅಂತಂದರೆ ನಮ್ಮ ಸಿದ್ಧಿಗಳು ಅಷ್ಟು ಬೇಗನೆ ಆಗುವಂಥ ಸಾಧ್ಯತೆಗಳಿಲ್ಲ. ಗಣಪತಿಯ ಅನುಗ್ರಹ ಎಷ್ಟು ಇದೆಯೋ ಹಾಗೆ ಸುಬ್ರಹ್ಮಣ್ಯನ ಅನುಗ್ರಹನೂ ಮನುಷ್ಯನಿಗೆ ಬೇಕು. ಯಾಕಂದರೆ ನಮ್ಮ 2 ಭಾಗಗಳನ್ನು ಮಾಡಿದ್ರೆ ಒಂದು ಕಡೆಗೆ ಗಣಪತಿ, ಇನ್ನೊಂದು ಕಡೆ ಸುಬ್ರಹ್ಮಣ್ಯ ಅಂಥೇಳಿ 2 ಭಾಗಗಳಿದೆ. ಹಾಗಾಗಿ ಅಂತಹ 2 ಭಾಗಗಳು, 2 ಕೈಗಳು ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಆ ಪಾರ್ವತಿ ಪರಮೇಶ್ವರ ಅನುಗ್ರಹ ಆಗಲಿಕ್ಕೆ ಅದು ಬಹಳ ಮುಖ್ಯವಾದಂಥದ್ದು. ಇನ್ನು ಸ್ವಾತಿ ನಕ್ಷತ್ರವೇನು ರಾಹುವಿನ ನಕ್ಷತ್ರ ನೋಡಿ, 9ನೇ ತಾರೀಕಿಗೆ ಎಡಬಿಡದೆ ಇದ್ದ ಹಾಗೆ ನಾಗನ ಪೂಜೆ, ನಾಗನ ಆರಾಧನೆ, ನಾಗನಿಗೆ ನಮಸ್ಕಾರ, ನಾಗನ ತನಿ ಎರಿಯುವಂಥದ್ದು ಎಷ್ಟೆಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಇಷ್ಟನ್ನೆಲ್ಲ ಮಾಡ್ತಾ ಬನ್ನಿ. ಯಾವುದೂ ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂತ ಅದರ ನಾಗನಿಗೆ ಹಾಲನ್ನಾದರೂ ಅಭಿಷೇಕ ಮಾಡಿ. ಯಾಕಂದ್ರೆ ಸ್ವಾತಿ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿಯೇ ರಾಹು. ಈ ತಿಂಗಳು ಅಂತಂದರೆ ನಿಮಗೆ ವಿಶೇಷವಾಗಿ ಶ್ರಾವಣ ಮಾಸ, ನಿಮಗೆ ಯಾರಿಗೆ ಬರದೇ ಇದ್ರೂ ದುಡ್ಡು ನಿಮಗೆಲ್ಲೋ ಒಂದು ಕಡೆಗೆ ದುಡ್ಡು ಬಂದುಬಿಡುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಸಾಲ ಸೌಲಭ್ಯಗಳು ಸಿಕ್ಕಿಬಿಡುತ್ತೆ, ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಒಳ್ಳೆಯದಾಗ್ತದೆ ಅಂತೇಳಿ ಹೇಳಬಹುದು. ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಹುಣ್ಣಿಮೆ ದಿವಸ ಮಾಡಿರಿ. ಹುಣ್ಣಿಮೆ ದಿವಸ 19ನೇ ತಾರೀಕಿದೆ. ಆ ದಿವಸ ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಸಾಮೂಹಿಕ ಆದರೆ ಅಲ್ಲಿ ಹೋಗಿ ಒಂದು ಕೈ ಮುಕ್ಕೊಂಬನ್ನಿ, ಆ ದೇವರನ್ನು ಬೇಡ್ಕೊಂಬನ್ನಿ. ಅಪ್ಪ ಭಗವಂತ ನನಗೆ ಒಳ್ಳೇದು ಮಾಡು, ಎಲ್ಲ ರೀತಿಯಾಗಿ ನನ್ನನ್ನು ವೃದ್ಧಿ ಮಾಡುವಾಗ ಮಾಡು. ಯಾಕಂದರೆ ಏನಾಗ್ತಾ ಇದೆ, ವಿಶಾಖ ನಕ್ಷತ್ರದವರು ಇದ್ದೂ ಕೂಡ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು, ಚಿಂತೆ ಆಗುವಂಥದ್ದು ಎಲ್ಲ ಆಗ್ತದೆ ಅನಿಸುತ್ತೆ. ಆದರೆ ಕೈಗೆ ಬಂತು ಬಾಯಿಗೆ ಬರದೇ ಇರುವಂಥದ್ದು. ಹಾಗಾಗಿ ಅದಕ್ಕೆ ವಿಷ್ಣುವಿನ ಆರಾಧನೆ ವಿಶೇಷವಾಗಿ, ಅಥವಾ ಆ ದಿವಸ ವಿಷ್ಣು ದೇವಸ್ಥಾನನೋ ತಿರುಪತಿ ವೆಂಕಟರಮಣ ದೇವಸ್ಥಾನ ಇದ್ದರೆ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ. ಯಾವುದು ಸಾಧ್ಯ ಇಲ್ಲ ವಿಷ್ಣು ಸಹಸ್ರನಾಮ ಆದರೂ ಮಾಡಿ. ಯಾಕಂದರೆ ನಿಮ್ಮ ಕೈಯಲ್ಲಿ ಏನೇನಾಗ್ತದೆ ಅದನ್ನು ಮಾಡಿ. ನಾವು ಹೇಳುವಂಥದ್ದು ಬಹಳ ಸರಳವಾದಂಥದ್ದು ಮತ್ತು ನಿಮಗೆ ಅನುಕೂಲ ಆಗುವಂತಹ ನಕ್ಷತ್ರ ಪರಿಹಾರಗಳು. ಇದನ್ನು ಮಾಡ್ತಾ ಬನ್ನಿ. ಒಳ್ಳೆಯದಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿರೋಂಥದ್ದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.